ಅಜಯ್ ಮಾರ್ಕಂಡೇಯ ಹೇಗೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟೆರರ ಹೇಗೆ ಅಂತ ಡೌಟೇ ಇಲ್ಲ ಸರ್. ಟೆರರೇ ಸರ್. ಎಸ್, ನಮ್ಮ ಸರ್ ಟೆರರ್. ಆನ್ ಸ್ಕ್ರೀನ್ ಫೈರ್. ಕ್ರೇಜಿಯಾಗಿ ಮಾಡ್ಬಿಟ್ಟಾರೆ. ಅವ್ರ ಸ್ಕ್ರೀನಲ್ಲಿ ನೋಡೋದಕ್ಕೆ ಒಂಥರ ಮಜಾ ನಮಗೆ. ಅಲ್ಲೂ ಕೂತ್ಕೊಂಡು ನೋಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣ್ತಾರೆ ಸರ್. ಆ ಹೇರ್ ಸ್ಟೈಲ್ ಅಂತೂ ನಿಜವಾಗ್ಲೂ ಅದಕ್ಕೊಂದು ಅಲಂಕಾರನೇ ಬಂದ್ಬಿಡ್ತು ನಮ್ಮ ಸರ್ಗೆ ಇನ್ನೂ. ಸೊ ಒಂದು ರಾಜನ ಥರನೇ ಕಾಣ್ತಾರೆ. ಅಷ್ಟು ಒಂದು ಡಸ್ಕಿ ರಾಜ ಅಂತಾರೆ ಗೊತ್ತಾ, ಫುಲ್ ಮಣ್ಣಾಗಿದ್ರು ರಾಜನೇ ಅಂತಾರೆ ಗೊತ್ತಾ. ಸೊ ಆ ಥರ ಕಾಣ್ತಾರೆ ನಮ್ಮ ಸರ್. ಮ್ಯಾಕ್ಸಲ್ಲಿ ಒಂದು ಟೈಮ್ ಡ್ಯೂರೇಷನ್ ಇತ್ತು. ಸೊ ಇದು ಒಂದು ನಿಗದಿತ ಟೈಮ್ ಒಳಗಡೆ ನಡೆಯುವಂಥ ಕಥೆ ಆಗಿರುತ್ತೆ. ಸತ್ಯವಾಗ್ಲೂ ಗೊತ್ತಿಲ್ಲ ಸರ್. ನನ್ನ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಿದ್ದೆ ಸರ್. ಬೇರೆದೆಲ್ಲ ನಾನು ಮೂಗು ತೋರ್ಸೋಕೆ ಹೋಗಲ್ಲ. ಯಾಕಂತಂದರೆ ನಮ್ಗೆ ಸರ್ ಗೊತ್ತು. ಸರ್ ಸಿನಿಮಾದಲ್ಲಿ ಕೇಳಬೇಕಾ ಸರ್ ನಾವೆಲ್ಲ ಹೋಗ್ಬಿಟ್ಟು ಏನು ಕತೆ ಅಂತ. ಸರ್ರೇ ಒಪ್ಕೊಂಬಿಟ್ಟವ್ರೆ ಅಂತಂದರೆ ನಾವೆಲ್ಲ ಹೋಗಿ ಮಾಡ್ಬಿಟ್ಟು ಬರ್ಬೇಕಷ್ಟೇ. ನನ್ನ ಕೆಲಸ ಏನು ಹೋಗಿ ಅಷ್ಟೇ. ನಿಮ್ಮ ಜೊತೆಗೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಇಂಡಸ್ಟ್ರಿಯಿಂದ ಬಂದಂಥ ಕಲಾವಿದರ ಶ್ಯಾಮ್ ಟಾಮ್ ಚಾಕೋ ಆಗಲಿ, ಯೋಗಿ ಬಾಬು ಆಗಲಿ, ಅಥವಾ ನವೀನ್ ಚಂದ್ರ ಅವರಾಗಲಿ, ಸುಮಾರು ಸಂಖ್ಯೆಯಲ್ಲಿ ಸೋಮ್ ಸುಂದರ್ ಆಗಲಿ, ಈ ಥರ ಎಲ್ಲ ಇದ್ದಾರೆ. ಸೊ ನಿಮ್ಮ ಜೊತೆ ಯಾರ್ದ ಜೊತೆ ಕೊಲಾಬರೇಷನ್? ನನ್ನದು ಕಾಂಬಿನೇಷನ್ ಬಂದುಬಿಟ್ಟು ನಮ್ಮ ನವೀನ್ ಸರ್ದು ಇದೆ, ಅದಾದಮೇಲೆ ಸುದೀಪ್ ಸರ್ದು ಇದೆ, ಅದಾದಮೇಲೆ ವಿಕ್ರಾಂತ್ ಇದೆ. ಸೊ ಅದಾದಮೇಲೆ ನನ್ನ ಗ್ಯಾಂಗು, ನನ್ನೊಂದು 25 ಜನ ಗ್ಯಾಂಗ್ ಇದೆ. ಆ ಗ್ಯಾಂಗು ಅದು ಬಿಟ್ಟರೆ ಇನ್ನೂ ಸ್ವಲ್ಪ ಜನ ಇದೆ. ಕರೆಕ್ಟ್. ಇನ್ನು ಅವರು ಇನ್ನೂ ತುಂಬ ನಟರು ಒಳಗೆ ಬರ್ತಾರೆ. ಅವ್ರ ಜೊತೆಲ್ಲ ಕಾಂಬಿನೇಷನ್ ಇದೆ. ಸೊ ಅಲ್ಲೆಲ್ಲ ನಿಂತಿರ್ತೀವಿ. ಮಜಾ ಇರ್ತದೆ. ಹೌದು, ಅದ್ಭುತವಾಗಿದೆ ಕ್ಯಾರೆಕ್ಟರ್ ಮಾತ್ರ. ಚಿಕ್ಕದಾಗಿ ಬಂದರೂ ಚೊಕ್ಕಾಗಿ ಬಂದಿದ್ದೀನಿ. ಸಿನಿಮಾದ ಒಂದಷ್ಟು ಪಾತ್ರಗಳ ವಿಚಾರ ಅಂತ ಬಂದಾಗ ಯಾವುದೇ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಅವರು ಕರೆದುಬಿಟ್ಟು ಮಾತಾಡೋವಂಥದ್ದು ವಾಡಿಕೆ ಅವ್ರದ್ದು. ಕರೆದು ಹೇಳ್ತಾರೆ. ಸೊ ನಿಮ್ಮ ಪಾತ್ರ ಬಂದಾಗ ನಿಮ್ಮ ಪಾತ್ರವನ್ನು ಗಮನಿಸಿ ನಿಮ್ಮ ಆ್ಯಕ್ಟಿಂಗ್ ನೋಡಿ ಏನಂತ ಹೇಳಿದ್ರು ಸರ್? ಇಲ್ಲ ಸರ್, ನಂದು ಏನೂ ಹೇಳಿಲ್ಲ, ಹೇಳ್ಕೊಟ್ರು. ಅಂದರೆ ಇವ್ನು ಮಾಡ್ತಾನೆ ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಅದಾದಮೇಲೆ ಏನೂ ಮಾತಾಡಲಿಲ್ಲ ಸರ್. ಸೊ ತಪ್ಪಿದಾಗ ಮಾತ್ರ ಅವರು ಕರೆಕ್ಟ್ ಮಾಡ್ತಾರೆ. ಕರೆಕ್ಟಾಗಿದ್ದರೆ ಬಿಟ್ಬಿಡ್ತಾರೆ. ಸೊ ನನ್ನನ್ನು ತುಂಬ ಸರಿ ತಿದ್ದಿದ್ರು. ಆಮೇಲೆ ಕರೆಕ್ಟ್, ಓಕೆ ಗೋ ಅಷ್ಟೇ. ಸೊ ಅದಕ್ಕಿಂತ ಏನು ಬೇಕು ಸರ್? ಓಕೆ ಅಂದ್ರೆ ಮುಗಿದೋಯ್ತಾಯಿ ನಾನು ಸೂಪರ್ ಅಂತ. ಸೊ ಹಂಗಾಗಿ ಸಖತ್ತಾಗಿದೆ. ಯಾಕಂದರೆ ನಂದು ಸರ್ದು ಕಾಂಬಿನೇಷನ್ನೇ ಬಂದುಬಿಟ್ಟು ಸರ್ನೇ ನಾನು ಚೇಸ್ ಹೇಳಕ್ಕೆ ಹೋಗ್ಬಿಟ್ಟು ಫೈಟ್ ಇರೋದೇ ಬಂದುಬಿಟ್ಟು ಸಖತ್ತಾಗಿದೆ. ಸೊ ಅದೊಂದು ಸಖತ್ ಭಯಂಕರವಾಗಿದೆ. ಸಿನಿಮಾಗೆ ಸಿಕ್ಕಾಪಟ್ಟೆ ರಿಸ್ಕ್ ಸ್ಟಂಟ್ಸ್ಗಳನ್ನು ಟ್ರೈ ಮಾಡಿದ್ದಾರೆ ಅಂತೆ ಸರ್. ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಚೇಸಿಂಗ್ ಫೈಟ್ ಸೀಕ್ವೆನ್ಸು ತುಂಬ ಇದೆ ಅಂತೆ. ಏನು ಇದಾಗಲಿಲ್ಲ, ತೊಂದರೆ ಆಗಲಿಲ್ಲ? ಇಲ್ಲ, ತುಂಬ ಪ್ರಿಕಾಷನ್ಗಳೆಲ್ಲ ಪ್ಯೂರಾಗಿತ್ತು. ಆ್ಯಂಡ್ ನಾನು ಇನ್ನೊಂದು 10 ದಿವಸ ಏನಾದ್ರು ಹಂಗೆ ಓಡಿದರೆ ಹುಸೇನ್ ಬೋಲ್ಟ್ ಆಗ್ಬಿಡ್ತಾ ಇದ್ದೆ. ಸೊ ಅಷ್ಟು ಓಡಿದ್ದೀನಿ ಸಿನಿಮಾದಲ್ಲಿ ಮಾತ್ರ. ಸೊ ಅಷ್ಟು ಓಡೋದು ಬೀಳೋದು ಎಲ್ಲ ಕಾಮನ್ ಅಲ್ವ ಸರ್? ಒಂದು ನೆಗೆಟಿವ್ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ ನಾನು ಅಂತಂದರೆ ನಾನು ಅದನ್ನು ಮಾಡಲೇಬೇಕು. ಇಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ ನೋಡೋದಕ್ಕೆ. ಸೊ ಅದ್ಭುತವಾಗಿ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಫೈಟ್ ಮಾಸ್ಟರ್ ಸೆಲ್ವಂ ಸರ್. ಅಷ್ಟೇ ನಮಗೆ ತುಂಬ ಸಪೋರ್ಟ್ ಮಾಡಿ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ತುಂಬ ಒಳ್ಳೊಳ್ಳೆ ಶಾರ್ಟ್ಗಳಿಟ್ಟಿದ್ದಾರೆ ಸರ್. ಅದು ನಮ್ಮ ಸರ್ ಜೊತೆ ಫೈಟ್ ಅದೇ ಬೇಸ್ಮೆಂಟಲ್ಲಿ ಆಡ್ತಿತ್ತು ಅಷ್ಟೇ. ಈಗ ಅಷ್ಟೇ ಡ್ರ್ಯಾಗನ್ ಮಂಜು ಅವ್ರ ಜೊತೆ ಮಾತಾಡ್ತಾ ಕೇಳ್ತಾ ಇದ್ದೆ. ಅಂದರೆ ಕಾಕಿ ಹಾಕ್ಕೊಂಡು ಪೊಲೀಸ್ಗಿರಿ ಮಾಡೋದು ತೋರಿಸ್ಕೊಟ್ಟವರು ಸುದೀಪ್ ಸರ್. ವೀರಮದ ಕರಿ ಆಗಲಿ, ಕೆಂಪೇಗೌಡ ಇಲ್ಲಿ ಈ ಥರ ಎಲ್ಲ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್. ಈಗ ಕಾಕಿ ಆಗ್ತಾಯಿದ್ರು ಪೊಲೀಸ್ಗಿರಿ ಮಾಡೋವಂಥದ್ದು ತೋರಿಸ್ಕೊಟ್ರು. ಮತ್ತೆ ಹೇಗೇನು ಅದೊಂದು ಟ್ರೆಂಡನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮ್ಯಾಕ್ಸಲ್ಲೂ ಇದೆ, ಈ ಕಡೆನೂ ಇದೆ. ಸೊ ಹೆಂಗೆ ಕಾಣಿಸ್ತಾರೆ ಅಂತ ನಾವು ಕಾಕಿ ಇಲ್ಲದೆ ಪೊಲೀಸ್ಗಿರಿ ಮಾಡೋದು. ನಾನು ಆವಾಗಲೇ ಹೇಳಿದ್ನಲ್ಲ ಸರ್, ಒಂದು ಮಡ್ಡಾಗಿರೋ ಡ್ರೆಸ್ಸಲ್ಲಿ ಕೂಡ ರಾಜನ್ ಥರ ಕಾಣ್ತಾನೆ ಅಂತ. ನಾನು ಅದಕ್ಕೆ ಈಗ ಆನ್ಸರ್ ಮಾಡಿದ್ದು. ಸೊ ಅವ್ರು ಏನು ಹಾಕಿದ್ರು ಹಂಗೆ ಕಾಣ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಸರ್ ಇರೋದೇ ಹಂಗೆ ದೇವ್ರ ಥರನೇ ಇದ್ದಾರೆ. ಸೊ ಒಂಥರ ಭದ್ರಕಳ್ಳಿ ಥರ. ಕುಟುಂಬದಿಂದ ಬಂದಂಥ ರೆಸ್ಪಾನ್ಸು, ಯಾಕೆಂದರೆ ಸುದೀಪ್ ಅವ್ರ ಜೊತೆ ಇದ್ದಾರೆ ಅಂದರೆ ಒಂದು ನಂಬಿಕೆ ಏನೋ ಮಾಡ್ತಾರೆ ಅಂತ. ಸೊ ಒಂದು ಒಳ್ಳೆ ಸಿನಿಮಾ ಮೂಲಕನೇ ರಿಲಾಂಚ್ ಒಂದು ರೀತಿ ಆ್ಯಕ್ಚುಲಿ ನಿಮ್ಗೀಗ ಸೆಕೆಂಡ್ ಇನ್ನಿಂಗ್ಸ್. ಸೊ ಮನೆ ಕಡೆಯಿಂದ ಬಂದಂಥ ರೆಸ್ಪಾನ್ಸ್. ಇದು ಫಸ್ಟ್ ಇನ್ನಿಂಗ್ಸೇ ಯಾಕೆ ಸೆಕೆಂಡ್ ಇನ್ನಿಂಗ್ಸ್ ಯಾಕೆ? ಫಸ್ಟ್ ಇನ್ನಿಂಗ್ಸೇ ಅನ್ನೋಣ. ನಮ್ಮ ಇನ್ನಿಂಗ್ಸೇ ಸ್ಟಾರ್ಟ್ ಆಗಿರೋದು ನಮ್ಮ ಸರ್ ಸಿನಿಮಾಯಿಂದನೇ ಅಂದ್ಕೊಂಬೋಣ. ಸೊ ಮನೆಯಿಂದ ಹೇಳಿದ ಒಂದೇ ಮಾತು ಏನಂತಂದರೆ, ಕೆಲಸ ಮಾಡ್ತಿದ್ಯಾ, ಎಫರ್ಟ್ ಹಾಕ್ತಿದ್ಯಾ, ಚೆನ್ನಾಗಿ ಮಾಡು. ಯಾಕಂತಂದರೆ ಯಾವತ್ತೂ ನಾನು ಅಂದ್ಕೊಂಡು ಏನು ಹೇಳ್ತೀನಿ ಅಂತಂದರೆ, ಬಸ್ ನನ್ನ ಕಡೆಯಿಂದ ತಪ್ಪಾಗಬಾರ್ದು, ಬೇರೆಯವ್ರಿಗೂ ತಪ್ಪಾಗಲ್ಲ. ಸೊ ಅದನ್ನು ನನ್ನೇ ತಿಕ್ಸೋದು. ಸೊ ಅದನ್ನು ಆರಾಮಾಗಿ ಇಟ್ಕೊಂಡೇ ಹೋಗ್ತಾ ಇರ್ತೀನಿ ನಾನು. ಬೆರಳೆಣಿಕೆ ದಿನಗಳಷ್ಟೇ ಉಳಿದಿದೆ. ಸೊ ಮಾರ್ಕ್ ಅಭಿಮಾನಿಗಳಿಗೆ ತುಂಬ ಕಾಯ್ತಾ ಇರುವಂಥ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾವು ಅಷ್ಟೊಂದೆಲ್ಲ ದೊಡ್ಡವರಲ್ಲ ಸರ್. ನಾವು ನಮ್ಮ ಸರ್ ಸಿನಿಮಾ ನೋಡು, ಅವ್ರು ಗೆದ್ದರೆ ಸಾಕು, ನಾವೆಲ್ಲ ಗೆದ್ದಂಗೆ ಅಷ್ಟೇ. ನಮ್ಮ ಸರ್ನೇ ನೋಡಿ ಸಾಕು. ನಾವೆಲ್ಲ ಇಲ್ಲಿ ಬರ್ತಿರ್ತೀವಿ, ಅವಾಗ ಒಂದು ಚೂರು ಕಾಣ್ತೀವಿ ನಾವು. ಸೊ ಅದು ಸಾಕು ನನಗೆ. ಥ್ಯಾಂಕ್ ಯು ಕಿಣಿ ವಿನೋದ್ ಅವರೇ, ಒಳ್ಳೆಯದಾಗಲಿ. ಮೇ ಬಿ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿದೆ. ಯಾಕಂದರೆ ಸಿನಿಮಾ ಕಂಟೆಂಟ್ ಹೇಳ್ತೀವಿ ಅನ್ನೋ ಕಾರಣಕ್ಕೆ ನೀವು ಏನೇನು ಬಿಟ್ಕೊಡ್ತಲ್ಲ ಗೊತ್ತಾಯಿತು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕಿಣಿ ವಿನೋದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.